ಇಲ್ಲಿ ಬಂದಿದ್ದೀವಿ ಈಗ ಚೆಮ್ಮನಾಥ ದೇವಸ್ಥಾನಕ್ಕಿದು. ಕರಡಿನೋ ಹುಲಿನೋ ಅನಿಸ್ತಾ ಇದೆ. ಇದೇ ಬಾವಿ ಅನ್ಸುತ್ತೆ. ಕರಡಿ ಎಲ್ಲ ಬರುತ್ತೆ ಅನ್ಸುತ್ತೆ ಇಲ್ಲಿ. ಹಲೋ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಇನ್ನೊಂದು ಕೆನೆತ್ ಆ್ಯಂಡರ್ಸನ್ ಡೈರಿ ಸ್ಟೋರಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಮಸಿನಗುಡಿಲಿದ್ದೀನಿ ನಾನು ಇವಾಗ. ಇಲ್ಲೊಂದು ರೆಸಾರ್ಟಿಗೆ ಬಂದಿದ್ದೀನಿ. ಕೆನೆತ್ ಒಂದು ಟೈಗರ್ ರೋಡ್ಸ್ ಅನ್ನೋ ಬುಕ್ಕಲ್ಲಿ ಒಂದು ಕತೆ ಬರೆದಿದ್ದಾನೆ, ಕ್ವೀರ್ ಸೈಡ್ ಆಫ್ ಥಿಂಗ್ಸ್ ಅಂತ. ಅದರಲ್ಲಿ ಸ್ವಲ್ಪ ಸ್ಟ್ರೇಂಜ್ ಈವೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಯಾನೆ. ಅದ್ರ ಬಗ್ಗೆ ಒಂದು ಸ್ಟೋರಿ ಇದೆ. ಅದು ಇಲ್ಲೊಂದು ದೇವಸ್ಥಾನ ಇತ್ತು, ಒಂದು 1000 ವರ್ಷಕ್ಕಿಂತ ಹಳೆ ದೇವಸ್ಥಾನ. ಅದು ಚೆಮ್ಮನಾಥ್ ದೇವಸ್ಥಾನ ಅಂತ, ಈಶ್ವರನ ದೇವಸ್ಥಾನ. ಸೊ ಅದ್ರ ಬಗ್ಗೆ ಒಂದು ಕತೆ ಇದೆ. ಸೊ ಕೆನೆತ್ ರೆಗ್ಯುಲರಾಗಿ ಇಲ್ಲಿ ಮಸಿನಗುಡಿಗೆಲ್ಲ ಬರ್ತಾ ಇದ್ದ. ಅವನು ರೆಗ್ಯುಲರಾಗಿ ಇಲ್ಲಿ ಬರ್ತಿದ್ದ, ಅವ್ನ ಕ್ಯಾಂಪ್ಗಳಿಗೆ ಇಲ್ಲಿ ವಿಸಿಟ್ ಮಾಡ್ತಿದ್ದ. ಸೊ ಕೆನೆತ್ ಇಲ್ಲಿದ್ದಾಗ ಒಂದು 4 ಜನ ಆಸ್ಟ್ರೇಲಿಯಾಯಿಂದ ಬಂದಿರೋ ಟೂರಿಸ್ಟ್ಗಳನ್ನ ಮೀಟ್ ಮಾಡ್ತಾನೆ. ಅವರು ಇಲ್ಲಿ ಈ ದೇವಸ್ಥಾನ ಚೆಮ್ಮನಾಥ್ ದೇವಸ್ಥಾನ ಹುಡುಕ್ತಾ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಏರಿಯಾಸು, ಅವ್ರಿಗೆ ಸರಿಯಾಗಿ ಗೊತ್ತಿರಲ್ಲ. ಕೆನೆತ್ಗೆ ಚೆನ್ನಾಗಿ ಗೊತ್ತಲ್ಲ. ಸೊ ಅವ್ನು ಕರ್ಕೊಂಡು ಹೋಗ್ತಾನೆ, ಬನ್ನಿ ತೋರಿಸ್ತೀನಿ, ದೇವಸ್ಥಾನ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಅದು ತುಂಬ ಪುರಾತನ ಹಳೆ ದೇವಸ್ಥಾನ. ಅಲ್ಲಿ ಒಳಗೆ ಹೋಗ್ತಾರೆ. ಅಲ್ಲಿ ಒಳಗಡೆ ಯಾವುದೋ ದೊಡ್ಡ ಮರ ಬೇರೆ ಬೆಳೆದಿರುತ್ತೆ. ಸೊ ಎಲ್ಲ ಪಾಳು ಬಿದ್ದೋಗಿರುತ್ತೆ ದೇವಸ್ಥಾನ. ಸೊ ಆ ಗರ್ಭಗುಡಿಗೆ ಹೋಗ್ತಾರೆ. ಅಲ್ಲಿ 4 ನಂದಿ ಥರ ಏನೋ ಸ್ಟ್ಯಾಚ್ಯೂ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಲ್ಯಾಂಪ್ ಇರುತ್ತೆ, ಬ್ರಾಸಿಂದ ಮಾಡಿರೋದು ಲ್ಯಾಂಪ್ ಇರುತ್ತೆ. ಒಂದು 6 ಇಂಚ್ದೇನೋ ಲ್ಯಾಂಪ್ ಇರುತ್ತೆ ಅಂತಾನೆ. ಅದನ್ನು ಇವ್ರು ಬಂದಿರೋನೊಬ್ಬ ಆಸ್ಟ್ರೇಲಿಯನ್ ಬಂದಿರೋನೊಬ್ಬ, ಅವನ ಹೆಸರು ಕ್ಯಾಪ್ಟನ್ ನೀಡ್ ಅಂತ. ಅವನು ಅದನ್ನು ತೊಗೊಂಡು ನನಗೆ ಒಂಥರ ನಾನು ಎತ್ಕೊಂಡು ಹೋಗ್ತೀನಿ ವಾಪಸ್ ಆಸ್ಟ್ರೇಲಿಯಾಗೆ, ಜೋಬ್ಗೆ ಹಾಕೋತಾನೆ ಅದನ್ನ. ಅದಕ್ಕೆ ಕೆನೆತ್ ಆ್ಯಂಡರ್ಸನ್ ಮತ್ತು ಅವನ ಹೆಂಡತಿ ಕೂಡ ಹೇಳ್ತಾರೆ, ಇಲ್ಲ ಅದು ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ತೊಗೊಂಡು ಹೋಗ್ಬಾರ್ದು ಅಂತ. ಬಟ್ ಇವನೇನು ಮಾಡ್ತಾನೆ, ಇಲ್ಲ ಅದರಲ್ಲಿ ಏನಾಯಿತು ಅಂತ ಜೋಬ್ಗೆ ಹಾಕೋತಾ ನಾನು ತೊಗೋತೀನಿ ಅಂತ. ಸೊ ಅಷ್ಟೇ, ಈಚೆ ಬರ್ತಾರೆ. ಅಲ್ಲಿಗೆ ಮುಗೀತು. ಅವರು 4 ಜನ ಆಸ್ಟ್ರೇಲಿಯನ್ ಬಂದಿರೋರು ಊಟಿಗೆ ಹೋಗ್ತಾರೆ. ಆಗ ಊಟ ಕಮ್ಮಣ್ಣ ಅಂತಿದ್ರು. ಊಟಿಗೆ ಹೋಗ್ತಾರೆ. ಕೆನೆತ್ ವಾಪಸ್ ಅವ್ನ ಕ್ಯಾಂಪಿಗೆ ಮಸಿನಗುಡಿಗೆ ಬರ್ತಾನೆ. 4 ದಿನ ಆದಮೇಲೆ ಒಂದು ಟ್ಯಾಕ್ಸಿ ಬರುತ್ತೆ, ಊಟಿಯಿಂದ ಕೆಳಗೆ ಬರುತ್ತೆ ಟ್ಯಾಕ್ಸಿ. ಅದನ್ನ ಕೆನೆತ್ ನೋಡ್ತಾನೆ. ನೋಡಿಬಿಟ್ಟು ಕಾಡಿಗೆ ಯಾರು ಟ್ಯಾಕ್ಸಿ ಬರೋಲ್ಲ ಯೂಶ್ವಲಿ. ಸೊ ಏನು ಅಂತ ನೋಡಿದ್ರೆ ಇವನು ಕ್ಯಾಪ್ಟನ್ ನೀಡ್ ಹಿಂದೆ ಹುಷಾರು ತಪ್ಪಿ ಮಲ್ಕೊಂಡಿರ್ತಾನೆ, ಅವ್ನ ಹೆಂಡತಿ ಜೊತೆಲಿರ್ತಾಳೆ. ಸೊ ಆವಾಗ ನೋಡಿದಾಗ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಅವನ ವೈಫೂ ತುಂಬ ಖುಷಿ ಆಗುತ್ತೆ ಇವನು ನೋಡಿ. ಯಾಕೆಂದರೆ ಅವಳು ಸ್ವಲ್ಪ ಅಳುವಂಗಾಗಿರ್ತಾಳೆ. ಅವಳು ಹೇಳ್ತಾಳೆ, ಇಲ್ಲ ಇಲ್ಲಿ ಹೋದ ತಕ್ಷಣ ಊಟಿಗೆ ಕ್ಯಾಪ್ಟನ್ ನೀಡ್ ಹುಷಾರು ತಪ್ಪಿದ್ರು. ಸೊ ಅದಕ್ಕೆ ಬಿಸಿಲಿಂದ ಸನ್ಸ್ಟ್ರೋಕ್ ಆಗಿರಬೇಕು ಅಂದ್ಬಿಟ್ಟು ಅದಕ್ಕೂ ಮೆಡಿಸಿನ್ ಕೊಟ್ಟಿರ್ತಾರೆ. ಬಟ್ ಅದಕ್ಕೆ ಸರಿ ಹೋಗಿರಲ್ಲ. ಅದಾದಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾನೆ ಕ್ಯಾಪ್ಟನ್ ನೀಡ್. ಅದಾಗಿ 2-3 ದಿವಸ ಆದರೂ ಸರಿ ಹೋಗಿರಲ್ಲ. ಅದಾಗೋ ಅಷ್ಟೊತ್ತಿಗೆ ಅವನಿಗೆ ಕ್ಯಾಪ್ಟನ್ ನೀಡ್ಗೆ ಹೊಳೆಯುತ್ತೆ. ಅವನಿಗೊಂದು ಕನಸು ಬಂದುಬಿಟ್ಟು, ಇಲ್ಲ ನಾನು ಅದನ್ನು ಎತ್ಕೊಂಡೋಗಿ ವಾಪಸ್ ಅಲ್ಲಿಡಬೇಕು ದೇವಸ್ಥಾನದಲ್ಲಿ, ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಅವನಿಗೆ ಕನಸು ಬಂದಿರುತ್ತೆ. ಯಾಕಂದರೆ ಅವನಿಗೆ ಫೀವರು ಎಲ್ಲ 106, 107 ಎಲ್ಲ ಹೊಟ್ಟೋಗಿರುತ್ತೆ. ಅವ್ನಿಗೆ ಏನು ಮಾಡಿದ್ರು ಡಾಕ್ಟ್ರು ಅವ್ನು ಸರಿ ಹೋಗ್ತಿರಲ್ಲ. ಸೊ ಇಷ್ಟಾದಮೇಲೆ ಆ ಕ್ಯಾಪ್ಟನ್ ನೀಡ್ ವೈಫು ಅವನ್ನ ಕೆಳಗೆ ಕರ್ಕೊಂಬಂದು ಇಲ್ಲಿ ಮಸಿನಗುಡಿಗೆ ವಾಪಸ್ ಇಟ್ಬಿಡೋಣ ಅಂತ ಕರ್ಕೊಂಬರ್ತಾನೆ ಅವನ ಜೊತೆಗೇ. ಸೊ ಅದು ಬರೋ ಅಷ್ಟೊತ್ತಿಗೆ ಕೆನೆತ್ ಇಲ್ಲಿ ಸಿಗ್ತಾನೆ. ಕೆನೆತ್ ಅವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಸೊ ನಾನು ಇವಾಗ ಆ ದೇವಸ್ಥಾನ ಹುಡ್ಕೊಂಡೇ ಬಂದಿದ್ದೀನಿ. ಆ ದೇವಸ್ಥಾನ ಇಲ್ಲೇ ಮಾವನಹಳ್ಳ ಹತ್ರ ಇದ್ದೀನಿ ಆ್ಯಕ್ಚುಲಿ. ಸೊ ಮಾವನಹಳ್ಳ ಹತ್ರನೇ ದೇವಸ್ಥಾನ ಇರೋದು. ಅದು ಹೋಗಿ ದೇವಸ್ಥಾನ ನೋಡೋಣ. ಸೊ ಆಮೇಲೆ ಮುಂದೆ ಏನಾಯಿತು ಅಂತ ಅಲ್ಲಿಗೆ ಹೋಗಿ ಕತೆ ಹೇಳ್ತೀನಿ. ಸೊ ಇದು ಸಫಾರಿ ಲ್ಯಾಂಡ್ ಅಂತ ನಾನು ರೆಸಾರ್ಟ್ ಬಂದು ಉಳ್ಕೊಂಡಿರೋದು. ಇದು ಮಾವನಹಳ್ಳಲ್ಲಿರೋದು. ಸೊ ನಾನು ಬಂದಿರೋದು ಮಿಸ್ಟರ್ ವಿಶ್ವನಾಥ್ ಅವ್ರ ಜೊತೆ ಬಂದೀನಿ. ಅವರು ವೆರಿ ಸ್ಪೆಷಲ್ ಅವ್ರು. ಯಾಕೆಂದರೆ ಅವರು ಕೆನೆತ್ ಆ್ಯಂಡರ್ಸನ್ನ ಮೀಟ್ ಮಾಡಿರೋರು, ಜೊತೆಗೆ ಡೊನಾಲ್ಡ್ ಆ್ಯಂಡರ್ಸನ್ನು ಮೀಟ್ ಮಾಡ್ಯಾರೆ. ಸೊ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿದ್ದವರು ಅವರು. ಸೊ ಇವ್ರ ಬಗ್ಗೆ ಇವತ್ತು ಸಂಜೆ ಆದರೆ ಸ್ವಲ್ಪ ಕೆನೆತ್ ಬಗ್ಗೆ ಕತೆಗಳನ್ನೂ ಕೇಳೋಣ. ಇವರು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಅವ್ರು ಮೀಟ್ ಮಾಡಿರೋದು. ಸೊ ಇವಾಗ ಹೋಗೋಣ ದೇವಸ್ಥಾನ ಹುಡ್ಕೊಂಡು. ಸೊ ಇಲ್ಲೇ ಇವಾಗ ಮಸಿನಗುಡಿ ಮಾವನಹಳ್ಳ ರೂಟಲ್ಲಿ ಲೆಫ್ಟ್ ತಿರ್ಕೊಂಡಿದ್ದೀವಿ.
ಇದೇ ಚಮನಾಥ ದೇವಸ್ಥಾನಕ್ಕೆ ದಾರಿ. ಸೊ ಹೋಗಿ ನೋಡೋಣ ಇವಾಗ. ಈ ದಾರಿನಲ್ಲಿ ಒಂದಷ್ಟು ರೆಸಾರ್ಟ್ಗಳು ಕೂಡ ಇದೆ. ಮತ್ತು ಹಾಗೆ ಸ್ವಲ್ಪ ಮುಂದೆ ಹೋದರೆ ಒಂದು ನೆಹರು ಇಕೋಲಾಜಿಕಲ್ ಪಾರ್ಕ್ ಅಂತ ಎಂಟ್ರೆನ್ಸ್ ಬೇರೆ ಇದೆ. ಬಟ್ ಅದು ಬರೀ ಗೇಟ್ ಇತ್ತು, ಒಳಗಡೆ ಏನು ಬಿಲ್ಡಿಂಗ್ ಅಂತೂ ಕಾಣಿಸ್ಲಿಲ್ಲ. ಹಾಗೆ ಈ ದಾರಿಯಲ್ಲಿ ಒಂದು 2 ಕಿಲೋಮೀಟ್ರ್ ಹೋದರೆ ಚೆಮ್ಮನಾಥ ದೇವಸ್ಥಾನ ಸಿಗತ್ತೆ. ಎಂಟ್ರೆನ್ಸ್ ಆ ಕಡೆಯಿಂದಿದೆ ಅನಿಸುತ್ತೆ. ಹಿಂಗೆ ಹೋಗೋಣ ಬೇಕಾದ್ರೆ. ಇಲ್ಲಿ ಬಂದಿದ್ದೀವಿ ಈಗ ಚೆಮ್ಮನಾಥ ದೇವಸ್ಥಾನಕ್ಕಿದು. ತುಂಬ ಹಳೆ ದೇವಸ್ಥಾನ ಇದ್ದಂಗಿದೆ. ಇದು ಹಲವಾರು ವರ್ಷಗಳಾಗಿರೋದ್ರಿಂದ ಈಚೆ ಕಡೆ ಇರೋ ಒಂದಷ್ಟು ಕಂಬಗಳೆಲ್ಲ ಬಿದ್ದೋಗಿದೆ. ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಕಂಬಗಳಲ್ಲಿ ಶಿವಲಿಂಗ ಮತ್ತು ನಂದಿ ಎಲ್ಲ ಕೆತ್ತಿದ್ದಾರೆ. ಓಂ ನಮಃ ಶಿವಾಯ. ಇದು ಸಾಕಾಗಲ್ಲ ಸರ್ಚ್ ರಿನೋವೇಟ್ ಮಾಡ್ತಾ ಇದ್ದಾರೆ. ಒಳಗಡೆ ಗರ್ಭಗುಡಿನಲ್ಲಿ ಪೂರ್ತಿ ಕತ್ಲೆ ಇತ್ತು, ಜೊತೆಗೆ ಯಾವ ವಿಗ್ರಹನೂ ಕಾಣಿಸ್ಲಿಲ್ಲ. ಸೊ ಇದೇ ಗರ್ಭಗುಡಿ. ಬಟ್ ಕೆನೆತ್ ಹೇಳಿರೋ ಲ್ಯಾಂಪ್ ಇಲ್ಲಿ ಇಲ್ವೇ ಇಲ್ಲ ಇವಾಗ. ಜೊತೆಗೆ ಇಲ್ಲೊಂದು 4-5 ವಿಗ್ರಹ ಇತ್ತು ಅಂತ ಹೇಳ್ತಾನೆ, ಅದೂ ಇಲ್ಲ ಇವಾಗ. ಸಾಕಷ್ಟು ಹಳೇದು. ಇಲ್ಲಿ ಗರ್ಭಗುಡಿಗೆ ಒಂದು 6 ಇಂಚ್ ದಪ್ಪದ ಬಾಗಿಲೊಂದಿತ್ತು ಅಂತಲೂ ಕೆನೆತ್ ಆಂಡರ್ಸನ್ ಬರ್ದಿದ್ದಾರೆ. ಆದರೆ ಇವಾಗ ಆ ಬಾಗಿಲು ಕೂಡ ಇಲ್ಲ. ಸೊ ಇದೇ ದೇವಸ್ಥಾನ, ಇದೇ ಗರ್ಭಗುಡಿ. ಚೆಮ್ಮನಾಥ ದೇವಸ್ಥಾನದ ಒಳಗಡೆ ಇದ್ದೀವಿ, ಅದೇ ಗರ್ಭಗುಡಿ. ಅಲ್ಲಿ ಕೆನೆತ್ ಕ್ಯಾಪ್ಟನ್ ನೀಡ್ ಅವ್ರ ವೈಫ್ನ ಕರ್ಕೊಂಬರ್ತಾರೆ ವಾಪಸ್ ಅವ್ರು ಬಂದಾಗ ಊಟಿಯಿಂದ. ಸೊ ಕರ್ಕೊಂಬಂದು ಇಲ್ಲಿ ಲ್ಯಾಂಪ್ ತೊಗೊಂಡು ಹೋಗ್ಬಿಟ್ಟಿರ್ತಾರಲ್ಲ ಊಟಿಗೆ, ಅದನ್ನ ವಾಪಸ್ ಕರ್ಕೊಂಬಂದು ಅಲ್ಲೇ ಇಡಿಸ್ತಾರೆ ಒಳಗಡೆ ಗರ್ಭಗುಡಿನಲ್ಲಿ. ಅದಿಟ್ಟ ಮೇಲೆ ಅವ್ರ ಹೆಂಡತಿ ದೇವರಿಗೆ ಪ್ರೇ ಮಾಡ್ಕೋತಾರೆ. ಯಾಕೆಂದ್ರೆ ಅವ್ರಿಗೆ ಗಂಡ ಹುಷಾರಿರಲ್ಲ 3-4 ದಿವಸದಿಂದ. ಸೊ ಈಚೆ ಬರ್ತಾರೆ, ವಾಪಸ್ ಬಂದು ಕಾರ್ ತನಕ ನಡ್ಕೊಂಡು ಹೋಗ್ತಾರೆ. ಹೋಗೋ ಅಷ್ಟೊತ್ತಿಗೆ ಕೆನೆತ್ ಕ್ಯಾಪ್ಟನ್ ನೀಡನ್ನ ಮುಟ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ ಜ್ವರ ಕಮ್ಮಿ ಆಗಿಬಿಟ್ಟಿರುತ್ತೆ, ಇಳಿದ್ಬಿಟ್ಟಿರುತ್ತೆ, ತುಂಬ ಸ್ವೆಟ್ ಆಗಿರ್ತಾರೆ. ಸೊ ಆಗಲೇ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊತ್ತಿಗೆ ಅವ್ರ ವೈಫು ಮತ್ತು ಕ್ಯಾಪ್ಟನ್ ನೀಡ್ ಅವರು ವಾಪಸ್ ಊಟಿಗೆ ಅದೇ ಟ್ಯಾಕ್ಸಿಲಿ ಹೋಗ್ತಾರೆ. ಅದಾದಮೇಲೆ ಕಂಪ್ಲೀಟಾಗಿ ಕ್ಯಾಪ್ಟನ್ ನೀಡ್ ಫೀವರ್ ಆವತ್ತೇ ಇಳ್ದೋಗುತ್ತೆ, ಇನ್ನೇನು ಇರಲ್ಲ, ಹುಷಾರು ಆಗಿಬಿಡ್ತಾರೆ. ಸೊ ನೋಡಿ, ಇದು 1000 ವರ್ಷಕ್ಕಿಂತ ಹಳೆ ದೇವಸ್ಥಾನ. ಸೊ ಇಲ್ಲಿ ಪವರ್ ಗೊತ್ತಿಲ್ಲದೆ ಅವರು ಅಲ್ಲಿರೋದು ಒಂದು ಲ್ಯಾಂಪ್ ಎತ್ಕೊಂಡು ಹೊರಟೋಗಿರ್ತಾರೆ. ಸೊ ಅದಕ್ಕೆ ಅವ್ರುಗಳಿಗೆ ಗೊತ್ತಿರಲ್ಲ ಒಂದೊಂದು ಈ ಥರ ಜಾಗಗಳ್ದು ಎಷ್ಟು ಪವರ್ ಇರುತ್ತೆ ಅಂತ. ಸೊ ಅದಕ್ಕೆ ವಾಪಸ್ ತಂದು ಇಡ್ತಾರೆ. ಅದಾದಮೇಲೆ ಅವರು ಸರಿ ಹೋಗ್ತಾರೆ. ಸೊ ಬಟ್ ಇವಾಗ ಒಂದೇನಂದರೆ ಅದು ಇಲ್ಲಿ ಈಗಲೂ ಇಲ್ಲ, ನೋಡಿದೆ ನಾನೀಗ ಆ ಥರ ಯಾವುದೂ ಲ್ಯಾಂಪ್ ಇಲ್ಲ. ಬಟ್ ಅದಾಗಿ ಇನ್ನೊಂದು 70-80 ವರ್ಷ ಆಗಿದೆ. ಸೊ ಅದನ್ನ ಇಲ್ಲಿ ದೇವಸ್ಥಾನದವ್ರು ಯಾರು ಎತ್ಕೊಂಡು ಹೋಗಿ ಎಲ್ಲರೂ ಬೇರೆ ಕಡೆ ಇಟ್ಟಿಯಾರ, ಏನಾಗಿದೆ ಏನೂ ಗೊತ್ತಿಲ್ಲ. ಅದೇ ಅನಿಸುತ್ತೆ ಒಂದು ಈ ಕಥೆಯಲ್ಲಿ ಏನು ನೋಡಬೇಕು ಅಂದರೆ, ಯಾವ್ದಾದ್ರು ದೇವಸ್ಥಾನಗಳಿಗೆಲ್ಲ ಹೋದಾಗ ಏನಾದ್ರು ಸುಮ್ಮನೆ ಸಿಕ್ತು ಅಂತ ಎತ್ಕೊಂಡು ಹೋಗ್ಬಿಡ್ಬಾರ್ದು. ಅದೇನಾದ್ರು ಪವರ್ ಇದ್ದರೆ ಅದು ಈ ಥರ ತೋರಿಸುತ್ತೆ. ಸೊ ಅದು ಒಂದು ಪಾಠ ಇದರಿಂದ. ಇಲ್ಲಿ ಪೂರ್ತಿ ಮರ ಬೆಳ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ತಾನೆ ಕೆನೆತ್ ಆಂಡರ್ಸನ್. ಬಟ್ ಈಗ ಸದ್ಯಕ್ಕೆ ಅದು ಯಾವುದೂ ಇದ್ದಂಗಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅನಿಸುತ್ತೆ.
ಈಗ ದೇವಸ್ಥಾನದ ಎದುರುಗಡೆನೇ ಒಂದು ಸ್ಮಾಲ್ ಶೆಡ್ಡಲ್ಲಿ ಈಗ ವಿಗ್ರಹಗಳನ್ನ ಸದ್ಯಕ್ಕೆ ಇಟ್ಟಿದ್ದಾರೆ ಬೀಗ ಹಾಕಿ. ಜೊತೆಗೆ 2 ಹಿತ್ತಾಳೆ ದೀಪಗಳು ನಿಮಗೆ ಕಾಣಿಸ್ಬೋದು ಎತ್ತರಕ್ಕಿರೋದು. ಆದರೆ ಕೆನೆತ್ ಹೇಳಿದ 6 ಇಂಚ್ ಹಿತ್ತಾಳೆ ದೀಪ ಇಲ್ಲಿ ಕಾಣಿಸ್ತಿಲ್ಲ. ಕರಡಿ ನೈಟ್ ಎಲ್ಲ ಬರುತ್ತೆ ಅನ್ಸುತ್ತೆ ಸರ್ ಇಲ್ಲಿ. ಬಾವಿ ಗೊತ್ತಾಗ್ಲಿಲ್ವಲ್ಲ, ಅದೇನಲ್ಲಿ ಕೆನೆತ್ ಜೊತೆಗೆ ಇನ್ನೊಂದು 150 ಅಡಿ ಬಾವಿ ಇತ್ತು ಈ ದೇವಸ್ಥಾನದ ಎದುರುಗಡೆನೆ ಅಂತ ಬರ್ದಿದ್ದಾರೆ. ಸೊ ಅದೆಲ್ಲಿ ಅಂತ ಸ್ವಲ್ಪ ಹುಡುಕಿದ್ವಿ. ಬಾವಿಯಲ್ಲಿ ಅಂತ ಗೊತ್ತಾಗ್ಲಿಲ್ಲ, ಹಾಗೆ ಹತ್ರ ನದಿ ಹರಿಯೋದನ್ನ ನೋಡ್ಕೊಂಬರೋಣ ಅಂತ ಹೋದ್ವಿ. ಫಿಗ್ ಮರ ನೋಡಿ, ಇಲ್ಲಿ ಯಾವುದೋ ಪ್ರಾಣಿ ಸ್ಕ್ರ್ಯಾಚ್ ಮಾಡಿದೆ. ಕರಡಿನೋ ಹುಲಿನೋ ಅನಿಸ್ತಾ ಇದೆ ಇದು. ಬ್ಯೂಟಿಫುಲ್ ಪ್ಲೇಸ್, ಪ್ರಿಸ್ಟೀನ್. ನದಿಯಿಂದ ವಾಪಸ್ ಬರೋವಾಗ ಹಾಗೆ ಅಲ್ಲೊಂದು ಯಾವುದೋ ಹಳ್ಳದ ಥರ ಇದೆಯಲ್ಲ ಅಂತ ಹತ್ತಿರ ಹೋಗಿ ನೋಡಿದೆ. ಇಲ್ಲೇನೋ ಒಂದು ಹಳೆ ಬಾವಿನೋ ಏನೋ ಗೊತ್ತಾಗ್ತಿಲ್ಲ, ಆಳ ಇದೆ. ಇದೇನಾ ಅದು ವೆಲ್ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಆಳ ಇದೆ. ಇದೇ ಅನಿಸುತ್ತೆ ಕೆನೆತ್ ರೆಫರ್ ಮಾಡ್ತಿದ್ದಿದ್ದು ಬಾವಿ. ಯಾಕೆ ಅಂದರೆ ಇಲ್ಲಿ ಇದು ಸದ್ಯಕ್ಕೆಲ್ಲ ಮುಚ್ಚೋಗ್ಬಿಟ್ಟಿದೆ. ಈಗ ಒಂದು 30 ಅಡಿ 25-30 ಅಡಿ ಅಷ್ಟೇ ಇದೆ. ಅದ್ರ ಕೆಳಗಡೆ ಎಲ್ಲ ಮಣ್ಣು ಮುಚ್ಚಿದಂಗಿದೆ. ಹಾಂ, ಬಟ್ ಇದೇನೆ ಆ ಬಾವಿ ಅನ್ನಿಸ್ತಾ ಇದೆ ನೋಡಿದ್ರೆ, ಬಿಕಾಸ್ ಇನ್ಯಾವುದೂ ಇಲ್ಲ ಅಲ್ವಾ? ಇದೆ ಅಲ್ವಾ? ಆಗ್ಲಿಂದ ಹುಡ್ಕಿದ್ವಿ, ಎಲ್ಲೂ ಯಾವುದೂ ಕಾಣಿಸ್ಲಿಲ್ಲ. ಯಾಕೋ ಇದೊಂದು ಡೌಟ್ ಬಂತು, ಇಲ್ಲೇನೋ ಈ ಮರದ ಈ ಕಡೆ ಏನೋ ಇದ್ದಂಗೆ ಇದೆಯಲ್ಲ ಅಂತ ಅಲ್ಲಿಂದ ರಿವರಿಂದ ವಾಪಸ್ ಬರೋವಾಗ. ಅದಕ್ಕೆ ಬಂದು ನೋಡಿದ್ರೆ ಇದೇ ಬಾವಿ ಅನಿಸುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಇಲ್ಲಿ ಏನು ಹೇಳ್ತಾನೆ ಕೆನೆತ್, ಇದ್ರ ಹತ್ರನೇ ಒಂದೂವರೆ ಮೈಲಿ ಈ ದೇವಸ್ಥಾನದಿಂದ ಒಂದು ಕೋಟೆ ಇತ್ತಂತೆ. ಅದು ಒಂದು 200-300 ವರ್ಷದ ಹಳೆ ಕೋಟೆ. ಆ ಕೋಟೆನಲ್ಲಿ 1000ಕ್ಕಿಂತ ಜಾಸ್ತಿ ಜನ ಒಂದೇ ರಾತ್ರಿನಲ್ಲಿ ಸತ್ತೋಗ್ಬಿಟ್ರು ಅಂತ. ಆಗ ಯಾವ ಕಾಯಿಲೆ ಬಂದಿತ್ತು ಅಂತ. ಹಾಂ, ಮಹಾಮಾರಿನೋ ಆ ಥರ ಏನು ಬಂದಿತ್ತೋ ಗೊತ್ತಿಲ್ಲ. ಸೊ ಆ ಥರ ಏನೋ ಕಾಯಿಲೆಗೆ ಒಂದೇ ರಾತ್ರಿಗೆ ಸತ್ತೋಗ್ಬಿಟ್ರು ಅಂತ. ಅವರು ಪಾಪ ಅಷ್ಟು ಜನ ಸತ್ತಿದ್ದು ಆ ಸ್ಮೆಲ್ ಕಲ್ಲತ್ತಿ ಘಾಟ್ ತನಕ ಹೋಗ್ತಿತ್ತಂತೆ, ಅದ್ರ ವಾಸನೆ. ಅಷ್ಟು ಜನ ಸತ್ತೋಳಿದ್ರು ಒಟ್ಟಿಗೆ. ಸೊ ಯಾರು ಎತ್ತೋರಿಲ್ಲ, ಇದು ಮಾಡೋರಿಲ್ಲ, ಏನೂ ಇಲ್ಲ. ಸೊ ಯಾರು ಉಳಿದ್ರು ಅವರೆಲ್ಲ ಓಡೋಗ್ಬಿಟ್ರು ಅಲ್ಲಿಂದ ಅಂತ. ಸೊ ಆ ಫೋರ್ಟ್ ಇಲ್ಲೇ ಹತ್ತಿರ ಅಂತಾನೆ. ಎಲ್ಲಿ ಕಾಡೊಳಗಿದ್ರೆ ಗೊತ್ತಾಗಲ್ಲ, ಬಟ್ ಇಲ್ಲಿ ಯಾರು ಹಳ್ಳಿಯವ್ರನ್ನ ಕೇಳಿ ನೋಡ್ಬೇಕು ಎಲ್ಲಿರ್ಬೋದು ಆ ಫೋರ್ಟ್ ಅಂತ, ಈಚೆ ಏನಾದ್ರು ಇದೆಯಾ ನೋಡ್ಬೋದಾ ಅಂತ. ಜಿಂಕೆ ಇದೆ ಅನಿಸುತ್ತೆ. ಜಿಂಕೆ ಹೆಂಗೆ ಹೇಳಲಿ? ಜಿಂಕೆ ಅಂದರೆ ನೀವು ಏನಂತೀರೋ ತಮಿಳಲ್ಲಿ ಗೊತ್ತಿಲ್ಲ. ಡೀರ್ ಅಂತಾರೆ ಇಂಗ್ಲೀಷಲ್ಲಿ. ಹಾಂ, ಅಂದರೆ ಇರ್ಬೋದೇನೋ, ಅಲ್ಲಿ ಓಡಾಡ್ತಿತ್ತು ಅಲ್ಲಿ ಒಂದೆರಡು ಆ ಕಡೆ. ಪುಲಿ ಎಲ್ಲ ಬರುತ್ತಾ? ಟೈಗರ್ ಕರಡಿ ಎಲ್ಲ ಬರುತ್ತೆ. ಓಕೆ, ಇದು ಚಮ್ಮನಾಥ್ ದೇವಸ್ಥಾನ ನೋಡೋಕೆ ಬಂದಿದ್ವಿ. ಇಲ್ಲಿ ಒಂದು ಕೋಟೆ ಇತ್ತಂತಲ್ಲ, ಹಳೆ ಕೋಟೆ. ಒಟ್ಟಿಗೆ 1000 ಜನ ಸತ್ತೋಗ್ಬಿಟ್ರಂತಲ್ಲ ಕೋಟೆನಲ್ಲಿ. ಎಲ್ಲಿ ಇಲ್ಲೇ ಎಲ್ಲ ಹತ್ರ ಇದೆಯಂತೆ, ಗೊತ್ತಾ? ಇನ್ನು ಒಳಗಡೆ ಯಾವುದು ಗೊತ್ತಿಲ್ವಾ? ಹಾಂ, ಇದಕ್ಕಲ್ಲ, ಇನ್ನೊಂದು ಇಲ್ಲಿಂದ ಬಿಟ್ಟು ಒಂದು ಕೋಟೆ ಇತ್ತಂತೆ, ಕಾಡೊಳಗೆಲ್ಲೋ ಇತ್ತು ಅಂತ ಹೇಳ್ತಾರೆ. ಇಲ್ಲೇನು ಹುಲಿ ತೊಂದರೆ ಇಲ್ಲ ನಿಮಗೆ? ಇದೆಯಾ? ರಾತ್ರಿ ಓಡಾಡುತ್ತಾ? 2-3 ತಿಂಗಳಲ್ಲಿ ಇಲ್ಲೊಬ್ರು ನಡೆದು ಬಿಡ್ತಾರಲ್ಲ. ಹಾಂ, ಸಾಯಿಸ್ಬಿಡ್ತು ಅಂತೇನೋ ಹೇಳಿದ್ರು. ಇಲ್ಲೇನ ಹತ್ರ ಹೊಡೆದಿದ್ದ? ಎಲ್ಲದು?
ಮುಂದ್ಗಡೆ ಮಾವನಾಳ ಅಂತ ಇಲ್ಲಿ ಹಾಂ ಅಲ್ಲೇ ಮಾವನಹಳ್ಳ ಹತ್ರ ಅಲ್ಲಿ ಕ್ರಾಸ್ ಆಗಿ ಬಂದ್ರಲ್ಲ ಅಲ್ಲಿ ಹಕ್ಕಿಗಳು ತುಂಬ ಕಾಣತ್ತಿಲ್ಲಲ್ಲ. ಎಲ್ಸಿ ಹಣ್ಣು ಹಾಂ ಅದಕ್ಕೆ ಬರ್ತಿದ್ಯಾ? ಅವು ಎಲ್ಸಿ ಹಣ್ಣು ಹಣ್ಣು ಫುಲ್ಲ ತಿಂತಾವ ಅವು. ಹಾಂ ಕರಡಿ ಎಲ್ಲ ಬರುತ್ತೆ ಅನ್ಸುತ್ತೆ ಇಲ್ಲಿ. ಕರಡಿ ಹಣ್ಣು ತಿನ್ನಕ್ತಾ ಬರೋದು. ಹೌದಾ? ಅದಕ್ಕೆ ಈ ಮರ ಎಲ್ಲೆಲ್ಲಿದ್ದಾವ ಪೂರ ಬರ್ತದ ಸರಿ ಸರಿ ಹಣ್ಣು. ಸರಿ ಅವರೇ, ಥ್ಯಾಂಕ್ಸ್. ಆಮೇಲೆ ಒಬ್ರ ಹತ್ರ ಕೇಳಿದಾಗ ಗೊತ್ತಾಯಿತು ಆ ಕೋಟೆ ಇನ್ನೂ ಇದೆಯಂತೆ, ಆದರೆ ಕಾಡಲ್ಲಿ ಇದೆಯಂತೆ. ಸೊ ನಮಗೆ ಪರ್ಮಿಷನ್ ಇಲ್ಲದೆ ಹೋಗೋಕ್ಕಾಗಲ್ಲ. ಸೊ ಇದೇ ನೋಡಿ, ಇಲ್ಲಿ ಇವಾಗೆಲ್ಲ ದೇವಸ್ಥಾನದ್ದು ಜೀರ್ಣೋದ್ಧಾರ ಆಗ್ತಿದೆ. ಅದಕ್ಕೆಲ್ಲ ಹೊಸ ಹೊಸ ಕಾಲಮ್ಗಳು ಇದು ಎಲ್ಲ ಪೀಸಸ್ ಆಗಲೇ ಬಂದಿದೆ, ಎಲ್ಲ ಇಟ್ಟಿದ್ದಾರೆ. ಸೊ ಈ ದೇವಸ್ಥಾನ ಕಂಪ್ಲೀಟ್ಲಿ ಚೇಂಜ್ ಮಾಡ್ತಾರೆ, ಹೊಸದಾಗಿ ಬಿಲ್ಡ್ ಮಾಡ್ತಾರೆ. ಇನ್ನವೇ ಒಳ್ಳೇದು ಅದು ಆಗ್ತಿರೋದು. ಸೊ ಬಟ್ ನನಗೆ ಸಂತೋಷ, ನಾನು ಹಳೆ ದೇವಸ್ಥಾನ ಕೆನೆತ್ ಹೆಂಗೆ ನೋಡಿದ್ದ ಹಾಗೆ ಬಂದು ನೋಡಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಯ್ತು ಈ ದೇವಸ್ಥಾನ ನೋಡಿ. ಬಟ್ ಇನ್ನು ಸ್ವಲ್ಪ ವರ್ಷದಲ್ಲೇ ಮೋಸ್ಟ್ಲಿ ಹೊಸ ದೇವಸ್ಥಾನ ಇಲ್ಲಿ ಬರುತ್ತೆ. ಕಂಪ್ಲೀಟ್ಲಿ ಇದೆಲ್ಲ ರಿನೋವೇಟ್ ಮಾಡ್ತಾರೆ ಅನಿಸುತ್ತೆ. ಆಮೇಲೆ ನೋಡ್ಬೇಕು ಹೆಂಗಿರುತ್ತೆ. ವಿಶ್ವನಾಥ್ ಅವ್ರು ಹೇಳ್ತಿದ್ದಾರೆ, ಈ ದೇವಸ್ಥಾನದ ಮೇಲಿಂದ ಆಂಗ್ಲೋ ಮೈಸೂರು ವಾರ್ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಕಡೆಯವರು ಬ್ರಿಟಿಷರ್ಸ್ ಮೇಲೆ ಇಲ್ಲಿಂದ ಕ್ಯಾನನ್ ಫೈರ್ ಮಾಡ್ತಿದ್ರಂತೆ. ತೋಪ್ನ ಇಲ್ಲಿಂದ ಫೈರ್ ಮಾಡ್ತಿದ್ರಂತೆ ನೋಡಿ, ಈ ದೇವಸ್ಥಾನದ ಮೇಲಿಂದ. ಈಗ ಆ ದೇವಸ್ಥಾನದ ಪಕ್ಕದಲ್ಲೇ ಇನ್ನೊಂದು ಮಾರಿಯಮ್ಮನ ದೇವಸ್ಥಾನ ಇದೆ. ಇದು ನೋಡಿ, ಇಲ್ಲಿ ದೊಡ್ಡ ಆಲದ ಮರ ಇದೆ ಆ್ಯಂಡ್ ನದಿ ಪಕ್ಕನೇ ಇದೆ. ಒಂದು ಸಲ ಹೋಗಿ ನೋಡ್ಕೊಂಡು ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ ಈ ಜಾಗ. ಇದು ದೇವಸ್ಥಾನ, ಆಲದ ಮರ, ಪಕ್ಕದಲ್ಲೇ ನದಿ. ಪರ್ಫೆಕ್ಟ್ ಪ್ಲೇಸ್. ಇಲ್ಲೆಲ್ಲರೂ ಹೇಳ್ತಾರೆ, ಒಂದು 3-4 ಜನ ಹತ್ರ ಮಾತಾಡ್ಸೋರೆಲ್ಲ ಅದೇ ಹೇಳ್ತಾ ಇದ್ದಾರೆ. ಇಲ್ಲಿಂದ ಜಸ್ಟ್ ಮಾವನಹಳ್ಳ ಹತ್ರ ಒಂದು 2-3 ತಿಂಗಳ ಕೆಳಗೆ ಒಂದು ಲೇಡಿನ ಸಾಯಿಸ್ಬಿಟ್ಟಿತ್ತು ಒಂದು ಹುಲಿ. ಸೊ ಅದನ್ನು ಆಮೇಲೆ ಹಿಡಿದ್ರು. ಸೊ ಪೂರ್ತಿ ಕಾಡು, ಹುಲಿ ಚಿರತೆ ಎಲ್ಲ ಜಾಸ್ತಿನೇ ಇದೆ ಇಲ್ಲಿ. ಈ ಜಾಗ ತುಂಬ ಪ್ರಶಾಂತವಾಗಿತ್ತು. ಸೊ ಅಲ್ಲೇ ಕೂತ್ಕೊಂಡು ಸಿಕ್ಕಾಪಟ್ಟೆ ಹಕ್ಕಿಗಳು ಕೂಡ ಇತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಕ್ಕಿಗಳು ನೋಡ್ತಾ ಇದ್ದೆ. ಈ ಹಕ್ಕಿನ ಕನ್ನಡದಲ್ಲಿ ಬಾಲದಂಡೆ ಹಕ್ಕಿ ಅಂತಲೂ ಕರೀತಾರಂತೆ. ಸೊ ಇದು ಕ್ರಿಮಿಕೀಟಗಳನ್ನ ತಿನ್ನತ್ತೆ. ಅಲ್ಲೇ ನದಿ ಹತ್ರ ಕೂತಿತ್ತು. ಈ ಹಕ್ಕಿ ನಾನು ಮೊದಲನೇ ಸಲ ನೋಡಿದ್ದು. ಅದನ್ನು ಕನ್ನಡದಲ್ಲಿ ನೀಲಿ ಗಡ್ಡದ ಕಳ್ಳಿಪೀರ ಅಂತ ಕರೀತಾರಂತೆ. ಸೊ ಇದಕ್ಕೆ ಕತ್ ಹತ್ರ ನೀಲಿ ಬಣ್ಣ ಇರುತ್ತೆ. ಈ ಸಣ್ಣ ಬೆಳ್ಳಕ್ಕಿ ನದಿ ದಂಡೆಯಲ್ಲಿ ಕೂತಿತ್ತು. ಇದು ಮೀನು ಇಲ್ಲ ಏಡಿ ಮತ್ತು ಕಪ್ಪೆಗಳನ್ನ ಹಿಡಿಯುತ್ತೆ. ಈ ಟರ್ಕಾಯ್ಸ್ ಬಣ್ಣದ ಹಕ್ಕಿನ ವರ್ಡಿಟರ್ ಫ್ಲೈ ಕ್ಯಾಚರ್ ಅಂತ ಕರೀತಾರೆ. ಅದನ್ನು ನಾನು ಇದನ್ನೇ ಮೊದಲನೇ ಸಲ ನೋಡಿದ್ದು. ಇದನ್ನು ಕನ್ನಡದಲ್ಲಿ ನೀಲಿ ನೊಣ ಹಿಡುಕ ಅಂತ ಕರೀತಾರೆ. ಹಾಗೆ ಇನ್ನೂ ಹಲವಾರು ಹಕ್ಕಿಗಳನ್ನ ನೋಡ್ತಾ ಕೂತಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಲ್ಲಿ.
ಅಲ್ಲೇ ಹತ್ತಿರದ ಮರದಲ್ಲಿ ಈ ಲಂಗೂರ್ ಮಂಕಿಗಳು ಅಥವಾ ಕನ್ನಡದಲ್ಲಿ ಸಿಂಗಲೀಕ ಅಂತಾರೆ, ಅದ್ರ ಮರಿಗಳು ಆಟ ಆಡ್ತಾ ಇದ್ವು. ಈ ಗುಂಪಲ್ಲಿ ಯಾವಾಗಲೂ ಒಂದು ಕಾವಲಿರುತ್ತೆ, ಯಾವಾಗಲೂ ಅಕಸ್ಮಾತ್ ಯಾವ್ದಾದ್ರು ಚಿರತೆ ಹುಲಿ ಹತ್ತಿರ ಬಂದರೆ ಅಂತ. ಈ ಕಾವಲುಗಾರಂಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು, ಆದರೂ ಆಗಾಗ ಎದ್ಬಿಟ್ಟು ಸುತ್ತ ನೋಡ್ತಾಯಿತ್ತು. ಈ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡಿದ್ದು ಹೊತ್ತೋಗಿದ್ದೇ ಗೊತ್ತಾಗಲಿಲ್ಲ. ಆದರೆ ಊಟದ ಸಮಯ ಆಗಿತ್ತು. ಸೊ ನಾವು ಅಲ್ಲಿಂದ ಹೊರಟು ವಾಪಸ್ ಮಾವನಹಳ್ಳಾಗೆ ಬಂದ್ವಿ. ಮಾವನಹಳ್ಳನಲ್ಲಿ ನಾವು ಉಳ್ಕೊಂಡಿದ್ದ ರೆಸಾರ್ಟ್ ಸಫಾರಿ ಲ್ಯಾಂಡ್ ಪಕ್ಕದಲ್ಲೇ ಒಂದು ನೇಚರ್ಫುಲ್ ಅಂತ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಊಟ ಆದಮೇಲೆ ಅಲ್ಲೇ ರೂಮ್ ಎದುರುಗಡೆ ತಂಪಾಗಿ ಗಾಳಿನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು. ಆ ರೆಸಾರ್ಟಲ್ಲೇ ಒಂದಷ್ಟು ಲಂಗೂರ್ ಕೋತಿಗಳ ಗುಂಪು ಓಡಾಡ್ತಾಯಿತ್ತು. ಅದರಲ್ಲಿ ಹಲವಾರು ಮರಿಗಳು ಕೂಡ ಇತ್ತು. ಸೊ ಅದನ್ನೇ ಹಾಗೆ ನೋಡ್ಕೊಂಡು ಕೂತ್ಕೊಂಡೆ. ಅಲ್ಲೇ ಒಂದು ಹುಣಸೆ ಮರ ಇತ್ತು. ಅಲ್ಲಿ ಕೋತಿಗಳು ಹುಣಸೆ ಹಣ್ಣು ತಿಂತಾಯಿತ್ತು. ಮರಿಗಳು ಕೂಡ ತಾಯಿನ ನೋಡಿ ಅದು ಹಣ್ಣನ್ನು ತಿನ್ನೋಕ್ಕೆ ಪ್ರಯತ್ನ ಮಾಡ್ತಿತ್ತು. ಸಂಜೆ 4:30 ಅಷ್ಟೊತ್ತಿಗೆ ಸ್ವಲ್ಪ ತಂಪಾಯಿತು. ಸೊ ನಾವು ಹಾಗೆ ಮಸಿನಗುಡಿ ಕಡೆ ಹೊರಟ್ವಿ. ಅಲ್ಲೊಂದು ಜೀಪ್ ಸಫಾರಿಗೆ ಹೋಗೋಣ ಅಂತ. ಈ ಜೀಪ್ ಸಫಾರಿಲಿ ಮೊದಲು ಬೊಕ್ಕಾಪುರಂ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಒಂದು ಬೆಟ್ಟ ಇದೆ, ವಿಭೂತಿ ಮಲೆ ಅಂತ. ಅದ್ರ ಮೇಲೆ ಒಂದು ಮುರುಗನ್ ದೇವಸ್ಥಾನ ಇದೆ. ಮೇಲಿಂದ ವ್ಯೂ ಏನೋ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ಜನ ಜಾಸ್ತಿ ಇದ್ದರು. ಸೊ ನಾವು ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ ಅಲ್ಲಿ. ವಿಭೂತಿ ಮಲೆ ಶ್ರೀ ಮುರುಗನ್ ಟೆಂಪಲ್ ಅಲ್ಲ. ಅಲ್ಲಿಂದ ವಾಪಸ್ ಕೆಳಗಿಳಿದ ಮೇಲೆ ನಾವು ನೆಕ್ಸ್ಟು ಮೋಯ ರೋಡ್ಗೆ ಹೋದ್ವಿ. ಅಲ್ಲ ಹಿಂದೆ ಒಂದು ಸಾಂಬಾರ್ ಡೀರ್ ಕಾಣಿಸ್ತು. ಅದು ಬಿಟ್ಟು ತುಂಬ ಚೀತಾಳ್ ಡೀರ್ಸು ಕಾಣಿಸ್ತು. ಟೈಗರ್ ಇದೆ ಸರ್, ಅದೇ ಇಲ್ಲೇ ಬಂದು ಟೈಗರ್ ಹೋಮ್ ರಿಟರ್ನ್ ಮಾಡ್ಕೊಡೋದು. ಹಾಂ, ಒಂದು ಆಫ್ಟರ್ನೂನ್ ಟೈಮಲ್ಲಿ ಸಿಕ್ಕಿದ್ದಾರೆ ಸರ್. ಹಾಫ್ ಆನ್ ಅವರ್ ಮುಂಚೆ ಟೈಗರ್ ಸಿಕ್ಕಿದ್ಯಾ? ಹಾಂ, ಕೊನೆಗೂ ಒಂದು ಈ ಟಸ್ಕರ್ ಕಾಣಿಸ್ತು. ಅಲ್ಲೇ ಮೋಯರ್ ಚಾನಲ್ನಲ್ಲಿ ನೀರು ಕುಡಿತಾ ಇತ್ತು.
ಈ ಮೋಯಾರ್ ಚೆಕ್ ಡ್ಯಾಮ್ ತನಕ ಹೋಗಿ ವಾಪಸ್ ಬಂದ್ವಿ. ಇನ್ನೇನೂ ಜಾಸ್ತಿ ಕಾಣಿಸ್ಲಿಲ್ಲ. ಆಮೇಲೆ ನೆಕ್ಸ್ಟು ಸಿಂಗಾರ ರೋಡಲ್ಲಿ ಹೋದ್ವಿ. ಆದರೆ ಸಿಂಗಾರ ರೋಡಲ್ಲಿ ಕೂಡ ಏನೂ ಜಾಸ್ತಿ ಕಾಣಿಸ್ಲಿಲ್ಲ. ಆದರೆ ಬ್ಯೂಟಿಫುಲ್ ಸನ್ಸೆಟ್ ಒಂದು ಆಗ್ತಿತ್ತು. ಹಾಗೆ ಬೆಟ್ಟಗಳನ್ನ ನೋಡಿಕೊಂಡು ವಾಪಸ್ ನಾವು ನಮ್ಮ ರೆಸಾರ್ಟ್ ಕಡೆ ಹೋದ್ವಿ.